ಆ ಖಾಸಗಿ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಕೂಡ ಅವ್ರಿಗೆ ಏನು ಬರ್ತಾ ಇಲ್ಲ. ಅವ್ರು ಒಂದು ಸೂಜಿ ಮಾಡೋದನ್ನು ಕಲ್ತಾರ, ಅದನ್ನು ಬಿಟ್ಟರೆ ಏನು ಗೊತ್ತಿಲ್ಲ. ಸರ್ಕಾರ ಆಸ್ಪತ್ರೆ ಹತ್ರ ಏನೈತೆ ಅಲ್ಲಿ ಡಾಕ್ಟ್ರ್ ಇರೋಲ್ಲ, ನರ್ಸ್ಗಳು ಇರಲ್ಲ, ಅಲ್ಲಿ ಸರಿಯಾಗಿ ಔಷಧ ಕೊಡಂಗಿಲ್ಲ. ಆಸ್ಪತ್ರೆಯಲ್ಲಿ ಒಂದು ಸಿಸಿ ಕ್ಯಾಮ್ರಾ ಇಲ್ಲ ಯಾವ ರೂಮಲ್ಲಿ, ಒಳಗೆ ಯಾವ ಟ್ಯಾಬ್ಲೆಟ್ ಕೊಡ್ತಾರೆ, ಯಾವ ಸ್ಟಾಕ್ ಮಾಲ್ ಎಷ್ಟು ಬರುತ್ತೋ, ಔಟ್ ವಾರ್ಡ್ ಎಷ್ಟು ಹೋಗುತ್ತೋ ಯಾವುದೂ ಇಲ್ಲ. ಈ ಪ್ರೈವೇಟ್ ಡಾಕ್ಟ್ರು ನೋಡಂಗಿಲ್ಲ, ಈ ಕಡೆ ಸರ್ಕಾರ ಡಾಕ್ಟ್ರು ನೋಡಂಗಿಲ್ಲ ಅಂತಂದ್ರೆ ಮಧ್ಯದಲ್ಲಿ ಹಲವಾರು ಮರಣಗಳ ಹೊಂದ್ಯಾರ ಭಾಳಷ್ಟು ಜನ. ಸಾರ್ವಜನಿಕರಿಗೆ ಉಪಯುಕ್ತವಾಗಬೇಕಾಗಿರುವ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಪೋತ್ನಾಳ್ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರೇ ಇಲ್ಲದೆ ರೋಗಿಗಳು ಪರದಾಡುವಂತಾಗಿದೆ. ಪೋತ್ನಾಳ್ ಗ್ರಾಮವು ಸುತ್ತಲಿನ ವಿವಿಧ ಗ್ರಾಮಗಳ ವಾಣಿಜ್ಯ ಕೇಂದ್ರವಾಗಿದೆ. ಇಲ್ಲಿ ಸುಸಜ್ಜಿತ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. ಕೇಂದ್ರದಲ್ಲಿ ವೈದ್ಯರಿಲ್ಲದೆ ರೋಗಿಗಳು ಪರದಾಡುವ ಪರಿಸ್ಥಿತಿ ಕಳೆದ ಸುಮಾರು ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದೆ. ಗ್ರಾಮದಲ್ಲಿ ಸುಮಾರು 7,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆ. ಸುಮಾರು 6 ಹಳ್ಳಿಗಳನ್ನು ಇತ್ತೀಚೆಗೆ ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ. ಇದರಿಂದ ರೋಗಿಗಳು ಪರದಾಡಬೇಕಾಗಿದ್ದು ಚಿಕಿತ್ಸೆಗಾಗಿ ಪರ ಊರನ್ನ ಆಶ್ರಯಿಸಬೇಕಾಗಿದೆ. ಸುಮಾರು ವರ್ಷಗಳಿಂದ ಖಾಯಂ ವೈದ್ಯರಿಲ್ಲ. ತಾತ್ಕಾಲಿಕವಾಗಿರುವ ವೈದ್ಯರು ಸಹ ಸರಿಯಾಗಿ ಬರ್ತಾ ಇಲ್ಲ ಹಾಗೂ ಸಿಬ್ಬಂದಿಗಳ ಕೊರತೆ ಇದೆ ಅನ್ನೋದು ಸಾರ್ವಜನಿಕರ ಆರೋಪವಾಗಿದೆ. ಸ್ಥಳೀಯ ಆಡಳಿತ ಈಗಲಾದರೂ ಎಚ್ಚೆತ್ತು ಸರ್ಕಾರದ ಗಮನ ಸೆಳೆದು ಪೋತ್ನಾಳ್ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವೈದ್ಯರನ್ನ ನೇಮಕ ಮಾಡೋಕೆ ಕ್ರಮ ವಹಿಸುತ್ತದೆಯೋ ಇಲ್ವಾ, ಹೀಗೆ ಸಾರ್ವಜನಿಕರ ಆರೋಗ್ಯದ ಜೊತೆಗೆ ಚೆಲ್ಲಾಟವಾಡ್ತದೆಯೋ ಕಾದು ನೋಡಬೇಕಾಗಿದೆ. ನಾವು ಹೋಗಿ ಕೊಟ್ಟಂಗೆಲ್ಲ ನಿಮ್ಮ ಊರಿಗೆ ಡಾಕ್ಟ್ರ್ ಬರ್ತಾ ಇಲ್ಲ, ನಾವೇನು ಮಾಡೋಣ ಅಂತ ಅದು ಒಂದೇ ಅವ್ರು ಹೇಳ್ತಾ ಇದ್ದಾರೆ. ನಾವು ಸಾಕಷ್ಟು ಬೇರೆ ಹೋಗಿ ಕೇಳಿದ್ದೀವಿ. ಮತ್ತು ಇಲ್ಲಿ ಈಗ ಡೆಪ್ಟಿಷನ್ ಕೊಟ್ಟಿದ್ದಾರೆ ನಮ್ಮ ಕಿರಿಕಿರಿಗೆ. ಇಲ್ಲಿ ಅಂದ್ರೆ ಇಲ್ಲೊಂದು 3 ದಿವಸ ಇರ್ತಾರೆ. ಇಲ್ಲಿ ನರ್ಸುಗಳೇ ಮಾಡಬೇಕು ಕೆಲಸ ಅಂತಂದಾಗ ಈ ಕೆಲವೊಂದು ಬೇರೆ ಬೇರೆ ಘಟನೆಗಳು ನಡೆದವೆ. ಇಲ್ಲೆಲ್ಲ ತಾಯಿ ಮರಣ ಆಗಿದೆ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜಾಗೃತಿ ಮಹಿಳಾ ಸಂಘಟನೆಯವರು ಕೂಡ ಹೋರಾಟ ಮಾಡಿದ್ದಾರೆ. ಈ ಹಲವಾರು ಭಾಳಷ್ಟು ಆಸ್ಪತ್ರೆ ವಿಚಾರ ಬಂದಾಗ ಭಾಳಷ್ಟು ಕೊರತೆ ಇದೆ. ಇದು ಸುಮಾರು ಒಂದು 42 ಹಳ್ಳಿ ಸೇರುವಂಥ ಒಂದು ಗ್ರಾಮ ಇದು ಪೋತ್ನಾಳ್ ಗ್ರಾಮ. ಈ ಗ್ರಾಮದಲ್ಲಿ ಡಾಕ್ಟ್ರುಗಳು ಸರಿಯಾಗಿ ಇರೋದಿಲ್ಲ, ಆಸ್ಪತ್ರೆಯಲ್ಲಿ ಡಾಕ್ಟ್ರುಗಳು ಇರೋದಿಲ್ಲ. ಹಾಗಾಗಿ ಬೇರೆ ಒಂದು ಆಸ್ಪತ್ರೆಗಳು, ಖಾಸಗಿ ಆಸ್ಪತ್ರೆಗಳು ಹೆಚ್ಚಾಗಿ ಇಲ್ಲಿ ಹುಟ್ಕೊಂಡಿದ್ದಾವೆ. ಆ ಖಾಸಗಿ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಕೂಡ ಅವ್ರಿಗೆ ಏನು ಬರ್ತಾ ಇಲ್ಲ. ಅವರು ಒಂದು ಸೂಜಿ ಮಾಡೋದನ್ನು ಕಲ್ತಾರ, ಅದನ್ನು ಬಿಟ್ಟರೆ ಏನು ಗೊತ್ತಿಲ್ಲ. ಬೇರೆಯವರು ಅಮಾಯಕರು ದುಡ್ಡನ್ನು ಕಿತ್ತೈತಾರೆ. ನಮ್ಮ ಪೋತ್ನಾಳಲ್ಲಿ ಭಾಳಷ್ಟು ಭಾರಿ ಡೇಂಜರ್ ಒಂದು ಡಾಕ್ಟರ್ಸ್ ಇದ್ದಾರೆ, RMPಗಳು ಅಂತೇಳಿ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇದು ನಮ್ಮ ಸರ್ಕಾರ ಆಸ್ಪತ್ರೆ ಸರಿಗಿದ್ರೆ ಜನ ಅಲ್ಲಿಗೆ ಹೋಗಲ್ಲ. ಖಾಸಗಿ ಆಸ್ಪತ್ರೆ ಇಟ್ಕೊಂಡೇ ಅವ್ರು ಕೆಲಸ ಮಾಡ್ತಾರೆ ಈಗ. ಇಲ್ಲಿ ಬರೇ ನೇಮಕಾತಿಗಾಗಿ ಇಷ್ಟೇ ಬರ್ತಾರೆ ಇಲ್ಲಿ ಬರೋನ್ನ. ಮತ್ತೆ ಬಾರಂತ ಅಂತಿರ್ಬೋದು. ನಮ್ಮಂಥ ಸಂಘಟನೆಯವ್ರ ಮುಂದೆ ಅವ್ರು ಯಾರು ಮಾತಾಡ್ತಾರೆ? ಈಗ ಜನರು ಹೇಳ್ತಿರ್ತಾರೆ, ನಾವೀಗ 40 ಹಳ್ಳಿ ಕೆಲಸ ಮಾಡ್ತೀವಿ. ನಾವು ಕೂಡ ಜಾಗೃತ ಮಹಿಳಾ ಸಂಘಟನೆ ಮಹಿಳೆಯರ ಮೇಲೆ ಕೆಲಸ ಮಾಡ್ತೀವಿ. ಅಂಥವೆಲ್ಲ ಕೆಲಸ ಮಾಡುವಾಗ ಜನರು ಹೇಳ್ತಾರೆ, ಸರ್ಕಾರ ಆಸ್ಪತ್ರೆ ಹತ್ರ ಏನೈತೆ ಅಲ್ಲಿ ಡಾಕ್ಟ್ರ್ ಇರೋಲ್ಲ, ನರ್ಸ್ಗಳು ಇರೋಲ್ಲ, ಅಲ್ಲಿ ಸರಿಯಾಗಿ ಔಷಧ ಕೊಡೋಂಗಿಲ್ಲ, ಮತ್ತು ಅದೇ ಕೊಟ್ಟುಗಳಿಗೆ ಕೊಡ್ತಾರೆ. ಅವನ್ನೆಲ್ಲ ತಿನ್ನಂದ್ರೆ ಹೆಂಗೆ? ನಮ್ಗೇನು ಕಡಿಮೆ ಆಗ್ತೈತಿ? ನಮ್ಮನ್ನು ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತೀವಿ ನಾವು ಅಂತ ಹೇಳ್ತಾರೆ. ನಾವು ನಮಗಾಗಿರೋದು ಸರ್ಕಾರ ಆಸ್ಪತ್ರೆ ಸಿಗಬೇಕು, ನಮ್ಗೆ ಸೌಲಭ್ಯ ಸಿಗ್ಬೇಕಂತಂದು ಕೆಲವು ಹಳ್ಳಿಗಳಿಗೆ ಹೋಗಿ ವಿಸಿಟ್ ಮಾಡ್ಕೇಸಿ ನಾವಿಲ್ಲಿ ಆಸ್ಪತ್ರೆಯಲ್ಲಿ ಬಂದು ಸಿಗೋಂಥ ಸೌಲಭ್ಯಗಳು ಸಿಗೋಕೆ ಒಂದು ಅನುಕೂಲ ಬಂದಿದೆ. ಸರಿಗಿರಲಿಲ್ಲ, ಬಾತ್ರೂಮ್ ಸರಿಗಿರ್ತದಲ್ಲ, ಮತ್ತು ಬಾಣ್ತವರಿಗೆ ರೂಮ್ ಸರಿಗಿರ್ತದಲ್ಲ. ಈಗ ಸ್ವಲ್ಪ ಅನುಕೂಲ ಆಗಿ ಒಂದು ಕೆಲಸ ಮಾಡೋದಕ್ಕಾಗಿ, ಹೆಣ್ಮಕ್ಳು ಕೆಲಸ ಮಾಡೋದಕ್ಕಾಗಿ ಒಂದು ಲೆಕ್ಕದಾಗ ಐತ್ರಿ. ಈಗ ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಸ್ವರೂಪದಲ್ಲಿ ಡಾಕ್ಟರ್ ಇದ್ದು ಎಲ್ಲ ಜನಗಳನ್ನು ಇಲ್ಲಿ ಆರೈಕೆ ಮಾಡೋದು ಸರ್. ಇಲ್ಲಿ ಪೋತ್ನಾಳ್ ಅಂತಂದರೆ ಸುತ್ತಮುತ್ತ ಒಂದು 40 ಹಳ್ಳಿಗೆ ಕೇಂದ್ರ ಬಿಂದು ಸರ್. ಈ ಒಂದು ಕೇಂದ್ರ ಬಿಂದು ಅಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅತಿ ಹೆಚ್ಚು ಅಂದರೆ ಬಡವರು ಬಡ ಜನ ಬಂದು ತೋರಿಸ್ಕೊಂತಕ್ಕಂಥ ಒಂದು ಸ್ಥಳ ಅಂದರೆ ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಸರ್. ಇಲ್ಲಿ ಯಾವಾಗ ನೋಡಿ ಸರ್, ಅಂದರೆ ಹಗಲಕ್ಕೂ ಡಾಕ್ಟರ್ ಇರ್ತಾರೆ, ರಾತ್ರಿ ಸಮಯದಲ್ಲಿ ಡಾಕ್ಟರ್ ಇರೋದಿಲ್ಲ. ಅದು ಮುಖ್ಯವಾಗಿ ಅದು ಕಾರಣವಾಗಿದೆ ಸರ್. ಯಾವ ರೀತಿ ಅಂದರೆ ಸರ್, ಈಗ ಇಲ್ಲಿ ಎಲ್ಲರೂ ದುಡಿಯೋ ವರ್ಗದ ಸರ್. ಅತಿ ಕಡು ಬಡತನದಿಂದ ಇರ್ತಕ್ಕಂಥ ಎಲ್ಲ ಕೂಲಿ ಕೆಲಸ ಮಾಡ್ತಕ್ಕಂಥ ಜನಗಳಿದ್ದಾರೆ ಸರ್. ಇಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ತೋರಿಸ್ಕೊಳ್ಳೋಷ್ಟು ಆರ್ಥಿಕವಾಗಿ ಅಷ್ಟು ಸಬಲರಿಲ್ಲ ಸರ್. ಅಂಥ ಪರಿಸ್ಥಿತಿ ಒಳಗೆ ಸರ್ ಇಲ್ಲಿ ಮುಖ್ಯವಾಗಿ ರಾತ್ರಿ ಸಮಯದಲ್ಲಿ ಒಂದು ವೈದ್ಯರಿರಬೇಕು, ಆಮೇಲೆ ಸರಿಯಾಗಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರಬೇಕು. ಆಂಬ್ಯುಲೆನ್ಸ್ ಇದ್ದರೂ ಕೂಡ ಅದಕ್ಕೆ ಸರಿಯಾದ ಒಂದು ಕ್ರಮಬದ್ಧ ಸರಿಯಾದ ಸಮಯಕ್ಕೆ ಬಂದು
ಇದು ರೀಚ್ ಆಗುವಂಥ ಒಂದು ಕೆಲಸ ಆಗ್ಬೇಕು ಸರ್. ಆಮೇಲೆ ಈ ಕಟ್ಟಡ ಎಲ್ಲ ಅತ್ಯಂತ ಸುಂದರವಾಗಿ ನೋಡೋಕೆ ಮಾತ್ರ ಕಾಣುತ್ತೆ ಸರ್. ಅದರೊಳಗಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳೆಲ್ಲ ಸರಿಯಾಗಿ ಕೆಲಸ ಮಾಡಿದ್ರು ಕೂಡ ಆಮೇಲೆ ಇಲ್ಲಿ ಮುಖ್ಯವಾಗಿ ಮುಖ್ಯ ವೈದ್ಯರು ಇರ್ಬೇಕು ಸರ್. ಅದ್ರ ಜೊತೆಗೆ ಶುದ್ಧ ಕುಡಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಬಾಣತಿಯರಾಗಿರ್ಬೋದು, ಎಲ್ಲ ವೃದ್ಧರಾಗಿರ್ಬೋದು, ಎಲ್ಲರಿಗೂ ಕೂಡ ಸರಿಯಾದ ಒಂದು ಆರೈಕೆ ಮಾಡಿದ್ರೆ ಸಾಕನ್ನೋದು ನಮ್ಮ ಸರ್ ಆಗಿದೆ ಸರ್. ಉದಾಹರಣೆಗೆ ನಮ್ಮ ತಂದೆಯವರು ಸರ್, ಅದು ಅವರಿಗೆ ಈಗ ಇದೆ ಮಧ್ಯರಾತ್ರಿಯಲ್ಲಿ ಒಂದು ಉಸಿರಾಟದ ಸಮಸ್ಯೆ ಥರ ಒಂದು ಉದ್ಭವವಾಗಿತ್ತು ಸರ್. ನಾವು ಇಲ್ಲಿ ವೈದ್ಯರಿಲ್ಲದ ಕಾರಣ ನಾವೇನು ಮಾಡಿದ್ವಿ ಸರ್, ಒಂದು ಖಾಸಗಿ ಕಾರನ್ನು ಮಾಡಿಕೊಂಡು ನಾವು ಸಿಂಧನೂರಿಗೆ ಹೋಗೋ ಮಧ್ಯದಲ್ಲೇ ನಮ್ಮ ತಂದೆಯವರು ತೀರ್ಕೊಂಡ್ರು ಸರ್. ಅದೊಂದು ಆ ಒಂದು ಕರಾಳ ನೆನಪು ಇನ್ನೂ ಈಗೂ ಕೂಡ ನಮಗೆ ಕಾಡ್ತಿದೆ ಸರ್. ಹಾಗಾಗಿ ನಮ್ಗೆ ಆದ ರೀತಿ ಬೇರೆ ಯಾರಿಗೂ ಆಗಬಾರ್ದು, ಎಲ್ಲರಿಗೂ ಕೂಡ ಒಂದು ಅನುಕೂಲ ಆಗುವಂಥ ವ್ಯವಸ್ಥೆ ಆಗಬೇಕು. ಸರ್ಕಾರ ಕೂಡ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಆಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಯಾರು ಕೂಡ ಬೇಜವಾಬ್ದಾರಿತನ ಮಾಡಬಾರ್ದು. ಹಂಗಾಗಿ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಅತಿ ಶೀಘ್ರದಲ್ಲೇ ರಾತ್ರಿ ಇರ್ತಕ್ಕಂಥ ವೈದ್ಯರು ಒಂದು ಇರಬೇಕಂತ ನನ್ನ ಒಂದು ಕೋರಿಕೆ ಸರ್. ಸಂಪೂರ್ಣ ಸರ್ಕಾರಿ ಆಸ್ಪತ್ರೆ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾರೆ. ಅದಕ್ಕೆ ಕಾರಣ ಯಾರಂತಂದರೆ DHO ಅವರು ಒಂದು ರೀತಿಯಲ್ಲಿ ಈ ಖಾಸಗಿ ಆಸ್ಪತ್ರೆ ಕೆಲವೊಂದು ಇರ್ತಾವಲ್ಲ, ಅವ್ರ ಜೊತೆ ಕಮಿಟ್ಮೆಂಟು ಅಥವಾ ಇನ್ನೊಂದು ಇರ್ತಾವಲ್ಲ, ಆ ರೀತಿಯಾಗಿ ಸರ್ಕಾರಿ ಆಸ್ಪತ್ರೆ ಜೊತೆ ಇರಲ್ಲ. ಅವ್ರು ಯಾರೋ ಬರ್ತಾರೋ ಯಾರೋ ಬಿಡ್ತಾರೋ, ತೋರಿಸೋಳು ಬಿಡ್ಲು ನಮಗೆ ಯಾಕೆ ಸಂಬಂಧ ಅಂತ ಇರ್ತಾರೆ. ಬಟ್ ಉದಾಹರಣೆ ನೋಡ್ಬೇಕಂದ್ರೆ ನೀವು ಒಳಗೆ ಹೋಗಿ ಬೇಕಿತ್ತು ತೋರಿಸ್ತೀವಿ. ಆ ಆಸ್ಪತ್ರೆಯಲ್ಲಿ ಒಂದು CC ಕ್ಯಾಮ್ರಾ ಇಲ್ಲ ಯಾವ ರೂಮಲ್ಲಿ. ಅದು ಒಳಗೆ ಯಾವ ಟ್ಯಾಬ್ಲೆಟ್ ಕೊಡ್ತಾರೋ, ಸ್ಟಾಕ್ ಮಾಲ್ ಎಷ್ಟು ಬರುತ್ತೋ, ಔಟ್ ವಾರ್ಡ್ ಎಷ್ಟು ಹೋಗುತ್ತೋ ಯಾವುದೂ ಇಲ್ಲ. ಇಂಥ ಒಂದು ಸನ್ನಿವೇಶಗಳು ಇಲ್ಲಿ ಉದ್ಭವ ಆಗ್ತವೆ. ಮತ್ತು ಇದು ಪೋತ್ನಾಳ್ ಅಂತ ಸೆಂಟ್ರು ಪ್ಲೇಸು, ಸುತ್ತ 30-40 ಅಡಿಗೆ ಒಂದು ಆಧಾರ ಸ್ತಂಭ. ಇಲ್ಲಿ ಯಾವುದೂ ರೀತಿಯ ಒಂದು ಸರ್ಕಾರಿ ದವಾಖಾನೆ ಅಂತಂದ್ರೆ ಏನು ಒಂದು ದನದ ಕೊಟ್ಟಿಗೆ ಆಗಿಬಿಟ್ಟದೆ. ಇಲ್ಲಿ ಯಾರೋ ಬರ್ತಾರೆ, ಯಾರೋ ಹೋಗ್ತಾರೆ, ಯಾರೋ ತೋರಿಸ್ಕೊಳ್ತಾರೆ, ಬೇಕಾಬಿಟ್ಟು ಗುಳಿಗೆ ಕೊಡ್ತು ಹೋಗ್ತು. ಯಾರೋ ಒಬ್ಬರು ಬರ್ತಾರಂತಂದ್ರೆ ಅವರಿಗೆ ಏನಪ್ಪ ಒಂದು ಇದರಲ್ಲಿ ತಿರುಗಾಡ್ತಾರಂತ ಅವರಿಗೆ ಸ್ವಲ್ಪ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ. ಬಟ್ ಸಾಮಾನ್ಯ ಜನ ಬಂದರೆ ಏನೂ ರೆಸ್ಪಾನ್ಸ್ ಮಾಡೋದು. ಡಾಕ್ಟರ್ಸ್ ಇರಲ್ಲ ರಂಗಕ್ಕೆ ಹಗಲೆತ್ತಿರ್ತಾರೆ, ರಾತ್ರಿ ಇರಂಗಿಲ್ಲ. ರಾತ್ರಿ ಎಮರ್ಜೆನ್ಸಿ ಕೇಸ್ ಬರ್ತಾವ, ಸಿನ್ನೂರು ಮನೆಗೆ ಹೋಗ್ಬೇಕು. ಅಟ್ ನಡಬರ್ಕೆ ಏನಾದ್ರೆ ಏನು ತೊಂದರೆ ಮತ್ತೆ ನಮಗೆ. ಏನು ಡಾಕ್ಟರ್ಸ್ ಇರ್ಬೇಕಂತೀರ ನೀವು? ಡಾಕ್ಟರ್ಸ್ ಇರ್ಬೇಕು, ರಾತ್ರಿ ಇರ್ಬೇಕು. ಅವರು ಈ ಸಿಸ್ಟರ್ಗಳು ಒಬ್ಬೊಬ್ರು 15 ವರ್ಷ 12 ವರ್ಷ ಆಯ್ತು ರೀ ಕೆಲಸ ಮಾಡೋಕೆ. ಅವ್ರಿಗೆ ಸರಿಯಾದ ಸಂಬಳ ಸಿಗಂಗಿಲ್ಲ. ಮತ್ತು ಅವ್ರಿಗೆ ಗೌರ್ಮೆಂಟ್ ಆಗಿಲ್ರಿ ಇನ್ನು. ಅವ್ರು ಮಾಡಿದ್ರೆ ಅವರು ಸ್ವಲ್ಪ ಚೆನ್ನಾಗಿರ್ತಾರಲ್ಲ, ಅವರು ಕಷ್ಟಪಟ್ಟು ಅವ್ರು ದುಡಿತಾರ, ಒಂಥರ ಏನೋ ಕೂಲಿ ಆಳಿದ್ದಂಗೆ ಅವರು. ಇಲ್ಲಿ ಒಬ್ಬರು ಮೊದಲು ಬಂದಿದ್ದರು, ಅವರು ಇಲ್ಲಿ ಒಂದು ಪ್ರೈವೇಟ್ ಮಕ್ಕಳ ಆಸ್ಪತ್ರೆ ಮಾಡಿದ್ರು, ಅದನ್ನು ನೋಡ್ತಿದ್ರು. ಇಲ್ಲಿ ಬಂದು ಸ್ವಲ್ಪ ನೋಡ್ತಾಯಿದ್ರು. ಈಗ ಇನ್ನು ಇವ್ರು ಈಗ ಸ್ಟಾರ್ಟ್ ಬಂದಾರ, ಇವರು ಎಲ್ಲಿ ಮಾಡ್ಯಾರಂತ ಇನ್ನೂ ಗೊತ್ತಿಲ್ಲ. ಅದು ಗೊತ್ತಾದ್ರೆ ನಾವು ಹೇಳೋಕ್ಕಾಗುತ್ತೆ. ಅದು ಏನು ಮೊದಲಿಂದ ಅಷ್ಟೇ ರೀ. 12 ಗಂಟೆ ತನಕ ಪ್ರತಿ ಒಂದು ಕಡೆ ನೋಡ್ರೆ 12 ಗಂಟೆ ತನಕ ಕೆಲವು ಸರ್ಕಾರಿ ಆಸ್ಪತ್ರೆಯಲ್ಲಿ ಡ್ಯೂಟಿ ಮಾಡ್ತಾರೆ. 12, 1 ಗಂಟೆ ಲಾಸ್ಟ್ 1 ಗಂಟೆ ಆದಮೇಲೆ ಮತ್ತೆ ಪ್ರೈವೇಟ್ ತಮ್ಮ OP ಇಟ್ಟಿರ್ತಾರೆ, OPಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಸರ್ಕಾರ ಅನ್ನೋದು ಪೂರ್ತಿ ಕೇವಲಾಗಿ ಅದನ್ನು ಯಾರು ಧ್ವನಿ ಎತ್ತ ಇಲ್ಲ, ಅದನ್ನು ಕರೆಕ್ಟಾಗಿ ನಡೆಸ್ತಾ ಇಲ್ಲ. ಯಾರ ಪಕ್ಷದವರು ಧ್ವನಿ ಎತ್ತಿಲ್ಲ, ಮತ್ತು ಬೇರೆ ಸಾರ್ವಜನಿಕರು ಹೇಳಿದ್ರು ಅವರಿಗೆ ಕೂಗು ಕೇಳ್ತಾ ಇಲ್ಲ. ಹಿಂಗಾಗಿ ಭಾಳಷ್ಟು ಜನ ಸಮಸ್ಯೆ ಆಗುತ್ತೆ. ಆರೋಗ್ಯಕ್ಕಾಗಿಯೇ ಅವ್ರು ದುಡಿದಂಥದ್ದೆಲ್ಲ ಆರೋಗ್ಯ ಕೆಡಬೇಕಾಗಿತ್ತು. ಬರೀತಾರೆ ರೀ, ತಮ್ಮ ಇದ್ದಷ್ಟು ಕೊಡ್ತಾರೆ, ಇಲ್ಲದೆಲ್ಲ ಹೊರಗಡೆ ಬರೀತಾರೆ. ಅದೆಲ್ಲ ಮೊದಲಿಂದ ನಡತೆ ಐತೆ, ಅದನ್ನು ಪೂರ್ತಿ ಕಂಟ್ರೋಲಾಗಿ ಮಾಡಿಲ್ಲ ಅದು ಯಾರು. ಎಲ್ಲ ಇದೆ ಸರ್. ನೀವೇನು ಹೇಳ್ತೀರ? ಅದು ಇದೆ ಸರ್, ಅದು ಎಲ್ಲ ಇದೆ ಅಂತ ಹೇಳ್ತಾರೆ ರೀ. ಬಂದವರು ತೋರಿಸ್ಕೊಂಡವರು ಅದು ಇಲ್ಲ ಅಂತ ಹೇಳ್ತಾರೆ. ಆ ಉದಾಹರಣೆಗೆ ಐರನ್ ಸೂಕ್ಷ್ಮ ಇಂಜೆಕ್ಷನ್ನು ಇಲ್ಲ ಅಂತ ಹೇಳ್ತಾರೆ. ಅದು ಕೇಳಿದಾಗ 1-2 ಹಾಕ್ತಾರೆ, ಉಳಿದು ಮತ್ತೆ ಹೊರಗಡೆ ಬರೀತಾರೆ ಅಂತ ಹೇಳ್ತಾರೆ. ಅದನ್ನು ಕೇಳಿದ್ರೆ 5 ಅಂತ ಹೇಳ್ತಾರೆ, ಅವರು ಮಾತ್ರ 5 ಅಂತ ಹೇಳ್ತಾರೆ, ಹೊರಗಡೆ ಹಾಕ್ಸ್ಕೊಂಡದ್ದು ಉದಾಹರಣೆ ಇದೆ ಅವರು. ಅದೇ ನಮ್ಮ ಮಗಳಿಗೆ ಅದು ಐರನ್ ಸೂಕ್ಷ್ಮ ಇಂಜೆಕ್ಷನ್ನು 1-2 ಮಾತ್ರ ಸಿಗ್ತಾವೆ, ಆನಂತರ ಇಲ್ಲ, ನೀವು ಹೊರಗಡೆ ತಗೋಬೇಕಂತ ಹೇಳಿದರು. ನಾವು ಬಂದು ಕೇಳಿದ ಮೇಲೆ ಇಲ್ಲರಿ ಬೇರೆ ಕಡೆಯಿಂದ ತರಿಸಿ ಇಟ್ಕೊಂತು, ಈಗ ಸದ್ಯಕ್ಕೆ ಆಗ್ಯಾವ ಅಂತ ಹೇಳಿದರು. ಮತ್ತು ಆನಂತರ ತರಿಸ್ಕಿಸಿ ಅದನ್ನು ಐರನ್ ಸೂಕ್ಷ್ಮ ಇಂಜೆಕ್ಷನ್ ಆನಂತರ ಹಾಕಿ ಸರಿ ಮಾಡಿದವರು. ಇಲ್ಲಿ ನೈಟ್ ಟೈಮ್ ಬಂದ ತಕ್ಷಣ ಡಾಕ್ಟ್ರ್ ಯಾರು ಇರೋಂಗಿಲ್ಲ. ಆ ಡಾಕ್ಟ್ರದ ಕಾರಣ ಅಲ್ಲಿಂದ ಪ್ರೈವೇಟಿಗೆ ಕಳಿಸ್ತಾರೆ. ಇಲ್ಲಿ ಪ್ರೈವೇಟು ನೋಡೋಂಥ ಡಾಕ್ಟ್ರುಗಳು ಕೂಡ ಇಲ್ಲಿ ಪೋತ್ನಾಳಲ್ಲಿಲ್ಲ. ನಂತರ ಸಿಂಧೂರು ಹೋಗ್ಬೇಕು, ಇಲ್ಲ ಮಾನಿ ಹೋಗ್ಬೇಕು. ಅಲ್ಲಿ ಮಾನಿ ಹೋದ ತಕ್ಷಣ ಅಲ್ಲಿ ಪ್ರೈವೇಟಿಗೆ ಹೋಗ್ಬೇಕು. ಅಲ್ಲಿ ಹೋಗ್ಬೇಕಾದ್ರೆ ಕಾರ್ ಬಾಡಿಗೆ ಮಾಡಬೇಕು. ಬಡವರಿಗೆ ಭಾಳ ಅಸ್ತವ್ಯಸ್ತ. ಆ ಕಾರ್ ಆ ಟೈಮ್ನಲ್ಲಿ ಹೋಗ್ಬೇಕಾದ್ರೆ 2,000, 1,500, 2,500 ಅಷ್ಟು ಬೇಕು. ಶ್ರೀಮಂತರು ಮಾತ್ರ ಅಲ್ಲಿಗೆ ಹೋಗಕತ್ತ. ಅದು ಇಲ್ಲಾಂದ್ರೆ ನಡ ಮಧ್ಯದಲ್ಲಿ ಸಾವನ್ನಪ್ಪುವಂಥ ಸಮಸ್ಯೆ ಭಾಳ ಇಲ್ಲಿ. ಈ ಪ್ರೈವೇಟ್ ಡಾಕ್ಟ್ರನ್ನ ನೋಡೋಂಗಿಲ್ಲ, ಈ ಕಡೆ ಸರ್ಕಾರಿ ಡಾಕ್ಟ್ರನ್ನ ನೋಡೋಂಗಿಲ್ಲ ಅಂತಂದ್ರೆ ಮಧ್ಯದಲ್ಲಿ ಹಲವಾರು ಮರಣಗಳು ಹೊಂದ್ಯಾರ ಭಾಳಷ್ಟು ಜನ. ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಗರ್ಭಿಣಿ ತಾಯಂದಿರಾಗಿರ್ಬೋದು, ಹಲವಾರು ಸಮಸ್ಯೆಗಳಿಗೆ ಈ ಡಾಕ್ಟ್ರುಗಳು ಇಲ್ಲದ ಕಾರಣ ಸಾವನ್ನಪ್ಪ್ಯಾರ ಭಾಳಷ್ಟು ಜನ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.